ಏನ್ ಹಾಗಂದ್ರೆ ಉಪಯೋಗ ಆಗೋ ಕಾಲಕ್ಕೆ ನಮ್ಮ ಮನೆಯವರು ಬೇಕಿತ್ತ? ದೇವಸ್ಥಾನ ಪೂಜೆ ಅಂತ ಏಳು ಬಿದ್ರೆ ನಮ್ಮನೆಗೆ ಬರ್ತಿದ್ರಿ. ಈಗ ನಾವ್ ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾ? ನೋಡಿ, ನಾವ್ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಈ ಮನೆಯಿಂದ ಆಚೆ ಹೋಗ್ಬೇಕಾಗಿರೋದು ನೀವು. ನಡೀರಿ ನಡೀರಿ. ಪ್ರಭಾ, ಒಂದು ನಿಮಿಷ. ಕೈ ಕೆಳಗಿಳಿಸು. ಏನ್ ಮಾಡ್ತಾ ಇದೀಯ ನೀನು? ದೇವರು ನಮಗೆ ಬಾಯಿ ಕೊಟ್ಟಿದ್ದಾನೆ, ಮಾತಾಡಿ ಪರಿಹಾರ ಮಾಡ್ಕೊಳ್ಳೋಣ. ಕೈ ಎತ್ತೋದು ನಮ್ಮ ಸಂಸ್ಕಾರ ಅಲ್ಲ. ಸಂಸ್ಕಾರ ಅಂತೆ ಸಂಸ್ಕಾರ. ಊರೆಲ್ಲ ಸುಡ್ತಿದ್ರು, ಅಲ್ಲೊಬ್ಬ ಕೂತ್ಕೊಂಡು ಪಿಟೀಲು ಓಡಿಸ್ತಿದ್ನಂತೆ, ಪಿಟೀಲು. ಹಾಗಾಯ್ತು ನಿಮ್ ಕತೆ. ನಮ್ ಮನೆ ಕೈ ತೊಪ್ಪ ಹೋಗ್ತಾ ಇದ್ರು, ನಿಮ್ಗೆ ಸಂಸ್ಕಾರದ ಯೋಚನೆ. ನಡೀರಿ ಇಲ್ಲಿಂದ. ಚಿಕ್ಕಮ್ಮ ಚಿಕ್ಕಮ್ಮ, ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ. ಏನೇ ಸಮಾಧಾನ ಮಾಡ್ಕೊಳ್ಳೋದು? ಎಲ್ಲ ನಿನ್ನಿಂದಾನೆ ಕಣೆ ಆಗಿದ್ದು. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನಗೆ ಸಮಾಧಾನ ಮಾಡಕ್ ಬರ್ತಾಳೆ. ಚಿಕ್ಕಮ್ಮ, ಇಲ್ಲೇನ್ ನಡೀತಿದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಆದ್ರೆ 5 ನಿಮಿಷ ಸಮಯ ಕೊಡಿ, ನಾನು ಎಲ್ಲ ಸರಿ ಮಾಡ್ತೀನಿ. ನೀನೇನೆ ಸರಿ ಮಾಡ್ತೀಯಾ? ನೀನೇನು ಸರಿ ಮಾಡಲ್ಲ, ಇನ್ನೂ ಎಲ್ಲ ಹಾಳು ಮಾಡ್ತೀಯಾ ಅಷ್ಟೇ. ನಡೀರಿ. ಚಿಕ್ಕಮ್ಮ, ಅಣ್ಣ 5 ನಿಮಿಷ ಬನ್ನಿ ಅಣ್ಣ, ನಿಮ್ಮ ಹತ್ರ ಮಾತಾಡ್ಬೇಕು. ಬನ್ನಿ ಅಣ್ಣ. ಹಿತ ಕೇಳಿದ್ದು ಅವಳಿಗೆ ಸಿಕ್ಕೇ ಸಿಗುತ್ತೆ. ಅವಳು ಚಂದ್ರನ್ ತೋರಿಸಿ ಇದು ಬೇಕು ಅಂತ ಹೇಳಿದ್ರೆ ನಾನು ಅದನ್ನು ತಂದು ಕೊಡ್ತೀನಿ. ನಕ್ಷತ್ರ ಬೇಕು ಅಂದ್ರೆ ಅದನ್ನು ತಂದು ಕೊಡ್ತೀನಿ. ಅವಳು ನನ್ನ ಮಗಳು, ಅವಳಿಗೋಸ್ಕರ ದುರ್ಗನ ಕರ್ಸೋದು ದೊಡ್ಡ ವಿಷಯ ಅಲ್ಲ ನನಗೆ. ಆದರೆ ಶರತ್, ಇಷ್ಟೊತ್ತಲ್ಲಿ ದುರ್ಗಾನ ಇಲ್ಲಿ ಬರಕ್ಕೆ ಹೇಳೋದು ನನಗೆ ಯಾಕೋ ಸೇಫ್ ಅನ್ನಿಸ್ತಿಲ್ಲ. ತರುಣ್ ಹೇಳ್ತಾ ಇರೋದು ಸರಿಯಾಗಿದೆ. ದಮ್ಮು, ಈ ಸಮಯದಲ್ಲಿ ನೀನು ಸೆನ್ಸಿಬಲ್ ಆಗಿ ಮಾತಾಡಬೇಕು. ಏನೇನು ಹೇಳ್ಬೇಡ. ಶರತ್ನಿಗೂ ಬೇಜಾರಾಗುತ್ತೆ. ಶರತ, ನೀನು ಅಷ್ಟೇ ಕಣೋ, ತಾಳ್ಮೆ ಕಳ್ಕೊಬೇಡ. ಇಷ್ಟೊತ್ತಿನಲ್ಲಿ ದುರ್ಗಾ ಬರೋದು ಸರಿ ಹೋಗಲ್ಲ ಅಂತ ನನಗೂ ಅನಿಸ್ತಿದೆ. ಅವಳೇ ಬರೋದು ಬೇಡ. ಹೇಗಿದ್ರು ದುರ್ಗಾ ಊರು ಮನೆ ಯಾವುದು ಅಂತ ನನಗೆ ಗೊತ್ತಿದೆ. ನಮ್ಮೂರನ್ನೇ ಕರೆಸಿ ಅವಳನ್ನ ಕರ್ಕೊಂಬಂದ್ರಾಯ್ತು.